ಸಿಲಿಂಡರ್ ಅಭಾವದ ಮಧ್ಯೆಯೇ ನಡೀತಿದೆ ಕಳ್ಳಾಟ. ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ನಗರದಲ್ಲಿ ಜನಸಾಮಾನ್ಯರಿಗೆ ಎಲ್ಪಿಜಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಲಿಂಡರ್ ಅಭಾವದ ಮಧ್ಯೆಯೇ ಕಳ್ಳಾಟ ನಡೀತಾ ಇದೆ. ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಾ ಇರುವಂತದ್ದು. ನಗರದಲ್ಲಿ ಜನಸಾಮಾನ್ಯರಿಗೆ ಎಲ್ಪಿಜಿ ಸಿಲಿಂಡರ್ಗಳು ಸಿಗ್ತಿಲ್ಲ. ತಳ್ಳೋ ಗಾಡಿ, ಹೋಟೆಲ್, ಬೇಕರಿಗಳಲ್ಲಿ ಅಡುಗೆ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಆದರೆ ಗೃಹ ಬಳಕೆ ಮಾಡೋ ಜನರಿಗೆ ಸಿಲಿಂಡರ್ಗಳು ಸಿಗ್ತಿಲ್ಲ. ಕಾಳಸಂತೆಯಲ್ಲೂ ಕೂಡ ಗೃಹ ಬಳಕೆಯ ಸಿಲಿಂಡರ್ಗಳ ಮಾರಾಟ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗೆ ಬಟ್ಟೆ ಹಾಗೂ ಚೀಲವನ್ನ ಮುಚ್ಚಿ ಕಳ್ಳಾಟ ಆಡ್ತಾ ಇರುವಂತದ್ದು. ಅಧಿಕಾರಿಗಳ ಖಡಕ್ ಎಚ್ಚರಿಕೆಗೂ ಕೂಡ ಡೋಂಟ್ ಕೇರ್ ಅಂತ ಹೇಳಲಾಗ್ತಾ ಇದೆ. ಅನಧಿಕೃತವಾಗಿ ಗೃಹ ಬಳಕೆ ಸಿಲಿಂಡರ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅದು ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಇದೀಗ ಎಲ್ಲ ಹೋಟೆಲ್ಗಳಾಗಿರ್ಬೋದು, ಬೇಕರಿಗಳಲ್ಲಾಗಿರ್ಬೋದು, ಗೃಹ ಬಳಕೆಯ ಸಿಲಿಂಡರ್ಗಳಿದೆಯಲ್ಲ ಅದನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಅದು ಕೂಡ ಪರ್ಯಾಯ ಮಾರ್ಗವನ್ನ ಹುಡಿಕೊಂಡಿರುವಂತದ್ದು. ಎಲ್ಲರೂ ನೋಡ್ಬಿಡ್ತಾರೆ, ಆಮೇಲೆ ಯಾರಾದ್ರೂ ದೂರು ಕೊಟ್ಬಿಟ್ರೆ ಅನ್ನೋ ಭಯಕ್ಕೆ ಅದಕ್ಕೆ ಪಂಚೆ ಬಟ್ಟೆ ಅಥವಾ ಬಟ್ಟೆಗಳು ಏನಾದ್ರೂ ಸುತ್ತಿ ಅದು ಕಾಣಿಸ್ದಲೇ ಇರೋ ತರ ಮಾಡಿ ಅದನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಈ ಕುರಿತಾಗಿ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಡ್ಲಾಗಿದೆ. ಆದ್ರೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಬದಲಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ. ಯಾಕಂತ ಅಂದ್ರೆ ಇದೀಗ ಅಭಾವ ಜಾಸ್ತಿ ಆಗಿರುವಂತದ್ದು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ. ಈ ಒಂದು ಸಂದರ್ಭದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಎಲ್ಲಾ ಕಡೆನೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಇದ್ರು ಅವರು ಈ ರೀತಿಯಾದಂತಹ ಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೇಕರಿಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದಾಗಿರುವಂತದ್ದು. ಆ ಪರಿಸ್ಥಿತಿ ಬಂದೊದಗಿದೆ. ಅನಧಿಕೃತವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಇದೀಗ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ತಳ್ಳೋ ಗಾಡಿ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಬೇಕರಿಗಳಲ್ಲಿ ಅಡುಗೆ ಸಿಲಿಂಡರ್ಗಳನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಯಾರಿಗೂ ಕೂಡ ಕಾಣಿಸ್ಬಾರ್ದು ಅಂತ ಅದಕ್ಕೆ ಮಾರ್ಗಗಳನ್ನ ಕೂಡ ಹುಡಿಕೊಂಡಿದ್ದಾರೆ ಅವರು. ಅದು ಕಾಣಿಸ್ದಲೇ ಇರೋ ತರ ಮಾಡ್ಕೊಂಡು ಅದನ್ನ ಬಳಸ್ತಾ ಇರುವಂತದ್ದು ಅದು ತಪ್ಪು. ಇನ್ನೊಂದ್ ಕಡೆನಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಯಾರಿಗೆ ಸಿಗ್ಬೇಕೋ ಅವ್ರಿಗೆ ಸಿಗ್ತಾ ಇಲ್ಲ. ಅದೊಂದ್ ರೀತಿಯಲ್ಲಿ ಕಷ್ಟ ಆಗ್ತಾ ಇರುವಂತದ್ದು. ಬುಕಿಂಗ್ ಮಾಡಿ ಎಷ್ಟು ದಿನ ಆದ್ರೂ ಕೂಡ ಸಿಗ್ತಾ ಇಲ್ಲ. ಈ ಕುರಿತಾಗಿ ಕೆಲವರು ಸರಿಯಾಗಿ ಹೇಳ್ತಿದ್ದಾರೆ. ಮುಂಚೆ 2 ದಿನಕ್ಕೆ ಸಿಗ್ತಿತ್ತು, ಆದ್ರೆ ಇದೀಗ ಒಂದ್ 4 ದಿನ ಆಗ್ಬೋದು ಅಷ್ಟೇ, ಆದ್ರೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಕ್ಲಾರಿಟಿ ಕೂಡ ಕೆಲವರು ಕೊಡ್ತಾ ಇದ್ದಾರೆ.